ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರದ ಆಡಳಿತದ ಬಗ್ಗೆ ಬಿಜೆಪಿ ಒಂದು ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ರು. ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಅಂತ ಹೇಳಿ ಮಾಡಿದ್ರು. ಒಂದಷ್ಟು ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ. ಮಾನನಷ್ಟ ಮೊಕದ್ದಮೆ ದಾಖಲಿಸೋದಕ್ಕೆ ಸೂಚನೆ ಕೊಟ್ಟಿದೆ ಸರ್ಕಾರ. ಸ್ವಾಭಾವಿಕವಾಗಿ ನೋಡಿ, ಈಗ ಸುಮ್ಮನೆ ಏನಾದರೂ ನಾವು ಕೂಡ ಗಮನಿಸ್ತಿದ್ದೀವಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕೆಟ್ಟದಾಗಿ ಇವತ್ತು ಸೇವನೆ ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥದ್ದಲ್ಲ. ಭಾಳ ಕೆಟ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸುಳ್ಳನ್ನು ಇವತ್ತು ಹೇಳುವ ಮೂಲಕ ಇವತ್ತು ಭ್ರಷ್ಟಾಚಾರ ಇವ್ರ ಕಾಲಕ್ಕೆ ನಾವು 40% ಭ್ರಷ್ಟಾಚಾರ ಇವತ್ತು ಸಹ ಸಾಬೀತಾಗಿ ಇವತ್ತು ಸುಧಾಗಿದೆ. ಇದೇ ನೋಡ್ರಿ, ನಿಮ್ಮ ಮೈಸೂರು ಸ್ಯಾಂಡಲ್ ಇಷ್ಟೆಲ್ಲ ಮಾತಾಡ್ತಾರೆ ಇವತ್ತು ಸಹ. KSTL ಇವ್ರ ಕಾಲದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಇವತ್ತು ಅವ್ಯವಹಾರವನ್ನು ಮಾಡಿ ಅದನ್ನು ಅಧೋಗತಿಗೆ ಒಯ್ದು ಜೈಲಿಗೆ ಹೋಗಿದಂಥದ್ದು. ಇವತ್ತು ಅದೇ ವಿಜೇಂದ್ರ KSTL ಸೋಪ್ ಬಗ್ಗೆ ಮಾತಾಡ್ತಾರೆ, ಮೈಸೂರು ಸ್ಯಾಂಡಲ್ ಸೋಪು ಅಂತ. ಅವಾಗ ಏನು ಮಾಡ್ತಾಯಿದ್ರಿ? ಅವಾಗ ಯಾಕೆ ಕನ್ನಡದ ಅಸ್ಮಿತೆ, ನಮ್ಮ ರಾಜ್ಯದು ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಅಂತ ವಿಜೇಂದ್ರಗೆ ಅರ್ಥ ಆಗಲಿಲ್ಲ? ಆಗಬೇಕಾಗಿದ್ದಲ್ಲ ಅವಾಗ. ಮಾಡಾಳು ವಿರೂಪಾಕ್ಷಪ್ಪ ಮಾಡಿದಾಗ ಇವ್ರು ಯಾರು ದನಿ ಎತ್ತಿದ್ರ? ಅವರು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ, ನಮ್ಮ ಮೈಸೂರು ಸ್ಯಾಂಡಲ್ಲು, ಹಾಳಾಗಿದ್ದಂಥ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯನ್ನು ಇವತ್ತು ದಿವಸ ನಾವು ಸುಸ್ಥಿತಿಗೆ ತಂದು ಇವತ್ತು ಅದನ್ನು ಮತ್ತೆ ಗತವೈಭವ ತಂತು ಒಯ್ದು ಒಂದು ಹಂತಕ್ಕೆ ಒಯ್ದಾಗ ಈಗ ಹೇಳ್ತಾರೆ ಯಾವುದೋ ಒಂದು ರಾಯಭಾರಿ ವಿಚಾರ. ಅದು ಪ್ಯೂರ್ಲಿ ಬಿಸ್ನೆಸ್. ಯಾಕಂದರೆ ಪ್ಯಾನ್ ಇಂಡಿಯಾ. ಮತ್ತು ಈಗಲೂ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತಾನೆ. ನಿನ್ನೆನೂ ಕೂಡ ಭಾಳಷ್ಟು ಜನ ಅವರು ಮಾತನಾಡ್ತಾ ಇದ್ದಾರೆ. ಈಗ ನಾವು 4-5-6 ಜನಕ್ಕೆ ಇದು ಮಾಡಿದಾಗ ಉಳಿದಂಥ 2-3 ಜನ ಇವತ್ತು ದಿವಸ ಬೇರೆ ಕಡೆ ಎಂಗೇಜ್ ಆಗಿದ್ರು, ಬೇರೆ ಕಡೆ ಎಂಡೋರ್ಸ್ ಮಾಡಿದಾಗ ನಾವು ಪ್ಯೂರ್ಲಿ ಆನ್ ಮೆರಿಟ್ ಕಮಿಟಿ ಇವತ್ತು ದಿವಸ, ನಾನಲ್ಲ, ಕಮಿಟಿ ಇವತ್ತು ದಿವಸ ನಿರ್ಧಾರ ತೆಗೆದುಕೊಂಡು ಇವತ್ತು ದಿವಸ ಇದು ಮಾಡಿದೆ. ಇವ್ರು ಯಾರೂ ಕೂಡ ಹಿಂದೆ ಅಧೋಗತಿ ಹೋಗಿ ಮುಚ್ಚಿ ಹೋಗುವಂಥ ಸಂದರ್ಭದಲ್ಲಿ ಇವ್ರು ಯಾರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಲಿಲ್ಲ. ಅವ್ರಿಗೆ ಈಗ ಎಲ್ಲರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಿದೆ. ಅವಾಗ ಯಾರೂ ಬಾಯಿ ತೆಗೆದಿಲ್ಲ ಅವತ್ತು ದಿವಸ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ, ಕೆಲವೊಂದು ಸಂಘಟನೆಗಳು, ನಾನು ಹೆಸರು ಹೇಳಕ್ಕೆ ಬಯಸಲ್ಲ, ಸರಿನೂ ಕೂಡ ಅಲ್ಲ, ಕೆಲವೊಂದು ಸಂಘಟನೆಗಳು ಕೆಲವೊಬ್ಬರು ನಮಗೆ ಮೊದಲೇ ತಿಳಿಲಾರ್ದೆ ನಾವು ಮಾತನಾಡಿದ್ದೀವಿ. ಈಗ ನಮ್ಗೆ ಅರ್ಥ ಆಗಿದೆ 18% ಶೇರ್ ಕರ್ನಾಟಕದ್ದು, 82% ಶೇರ್ ಹೊರಗಡೆ ಇದೆ. ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಉಳಿದ ಇದು ಕೂಡ ಕಾಂಪೀಟ್ ಮಾಡೋಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದೀವಿ. ನಮಗೆ ಅದು ತಿಳಿದಿರಲಿಲ್ಲ ಮೊದಲು, ಹಾಗಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂತೇಳಿ ಕೆಲವೊಬ್ಬರು ನನಗೆ ಇವತ್ತು ನ್ಯೂಸ್ ಮಾತನಾಡಿದ್ದಾರೆ. ಅವ್ರ ಹೆಸರನ್ನು ಬಹಿರಂಗ ಪಡಿಸೋಕ್ಕೆ ಬರೋದಿಲ್ಲ. ಆದರೆ ಇವತ್ತು ದಿವಸ ನಾವು ಮೈಸೂರು KSTL ಮೈಸೂರು ಸ್ಯಾಂಡಲನ್ನು ನಾನು ಮುತುವರ್ಜಿ ವಹಿಸಿ ನನ್ನ ಸ್ವಂತ ಬಿಸ್ನೆಸ್ ಥರ ತಿಳ್ಕೊಂಡು ಇವತ್ತು ದಿವಸ ನಾನು ಅದನ್ನು ಇವತ್ತು ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಹಾಕಿ ಸ್ಟ್ರೀಮ್ಲೈನ್ ಮಾಡಿ ಎಲ್ಲ ಅವ್ಯವಹಾರವನ್ನು ತಗ್ಸಿ ಪ್ರೊಸೀಜರ್ಸ್ನ ತಂದು ಬಿಲ್ಡಪ್ ಮಾಡಿ ಅದೇ ಇದರಲ್ಲಿ ಇವತ್ತು ದಿವಸ ಏನು ಮಷಿನರಿಯಲ್ಲಿ ಅದೇ ಏನು ಎಂಪ್ಲಾಯ್ಮೆಂಟ್ನಲ್ಲಿ ಇವತ್ತು ದಿವಸ ಇವತ್ತು 40% ನಾವು ಅಡಿಷನಲ್ ಪ್ರೊಡಕ್ಷನ್ಸ್ ಮಾಡಿ ಇವತ್ತು 400 ಕೋಟಿ ರೂಪಾಯಿಗೆ ಇವತ್ತು ದಿವಸ ಅಧೋಗತಿಗೆ ಹೋಗಿ ಮುಚ್ಚಿ ಹೋಗುವಂಥ ಸಂದರ್ಭ ಬಂದಿತ್ತು. ಅದು ಈಗ ನೋಡಿ, ಇಲ್ಲಿ ಕನ್ನಡ ಮಾರ್ಕೆಟಿಗೆ ಒಂದೇ ಇಲ್ಲ. ಇಲ್ಲಿ ನೋಡಿ, ಹಂಗಾರೆ ಮೈಸೂರು ಸ್ಯಾಂಡಲ್ ನಾವು ಬರೀ ಕರ್ನಾಟಕದ ಹೊಟ್ಟೆ ಉಪಯೋಗಿಸೋಣ, ಅದಕ್ಕೆ ಮಾಡ್ಬೋದು. ಅದು ದಟ್ ಈಸ್ ಓಪನ್. ಹಿಂದೆ ಧೋನಿಯವ್ರು ತೊಗೊಂಡಿದ್ರು, ಯಾಕೆ ಮಾತಾಡಲಿಲ್ಲಪ್ಪ ನೀವು? ನಾನು ಇನ್ನೊಂದು ಹೇಳಿದ್ರೆ, ಯಾರೋ ದ್ರೌಪದಿ ರಾಮಾಯಣ ಮಹಾಭಾರತ್ನಾಗ ಅವರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಅಂತೇಳಿ. ಯಾಕೆ ಇದು ಬಿಸ್ನೆಸ್. ಇದು ಪ್ಯೂರ್ಲಿ ಇಸ್ ಅ ಬಿಸ್ನೆಸ್ ಕಾಂಪಿಟೇಷನು. ನಾವು ದಿವಸ ಪ್ಯಾನ್ ಇಂಡಿಯಾ ಮಾಡಿ 5,000 ಕೋಟಿ ರೀಚ್ ಆಗಬೇಕು. ನಾವು 23 ಪ್ರೊಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಕನೋಜಿಗೆ ಕಳಿಸಿ ಪರ್ಫ್ಯೂಮ್ಸ್ ಮಾಡ್ತಾಯಿದ್ದೀವಿ. ನಿನ್ನೆ ಒಬ್ಬರು ಇಲ್ಲೇ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಡಿಶ್ ವಾಷರ್ ಬರ್ತದಲ್ಲ, ಆ ಪ್ರಾಡಕ್ಟ್ ಇಲ್ಲ ನಮ್ಮ ಹತ್ರ ಅಂತೇಳಿ. ಆ ಡಿಶ್ ವಾಷರ್ ಏನು ಆ ಪ್ರಾಡಕ್ಟ್ ಇದೆಯಲ್ಲ, ಅದನ್ನು ಕೂಡ ತರ್ತಾ ಇದ್ದೀವಿ. ಒಂದು ಇದಕ್ಕೆ ಒಯ್ತಾ ಇದ್ದೀವಿ. ಅವಾಗ ಹಾಳಾಗಿದ್ದಾಗ ಇವ್ರು ಯಾರಿಗೂ ಪುಣ್ಯತಮರಿಗೆ ಕನ್ನಡ ಮೈಸೂರು ಸ್ಯಾಂಡಲ್ಲು ನಮ್ಮ ಹೆಮ್ಮೆ ಇದು ಯಾರಿಗೂ ಬರಲಿಲ್ಲ. ಈಗ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಇವ್ರಿಗೆಲ್ಲ ಸಡನ್ಲಿ ಮೈಸೂರು ಸ್ಯಾಂಡಲ್ ನೆನಪಾಗಿದೆ. ಆರೋಪ ಮಾಡಿದ್ರಿ, ನಿಮ್ದೇ ಸಮಿತಿ ನಾಗಮೋಹನ್ ರಾಜಿ ಕಮಿಟಿಯವರು 40% ದಾಖಲೆನೇ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು.